ಅವನು. ಬೋಸುಡಿ ನನ್ನ ಮಗನೇ, ನನ್ನ ಹತ್ರ iPhone 17 Pro Max ಇರೋದು. ಇಲ್ಲಿ ಹೇಳ್ಬೇಕು ಅಂದ್ರೆ ಇವತ್ತು ನಾನು ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಇವತ್ತು ನಂದು ಕೇಸ್ ಇತ್ತು. ಯಾವ ಕೇಸು ಏನು ಅದ್ರ ಬಗ್ಗೆ. ಸೋನು ಹತ್ರ ಕಾರ್ ಐತೆ, ಸೋನು ಹತ್ರ ಬೈಕ್ ಐತೆ, ಸೋನು ಹತ್ರ ಮನೆ ಐತೆ, ಸೋನು ಹತ್ರ ಸೈಟ್ ಐತೆ, ಸೋನು ಹತ್ರ ಫ್ಯಾಮಿಲಿ ಐತೆ. ನೀವು ಕಮೆಂಟ್ ಮಾಡ್ಕೊಂಡು ಕೂತಿದ್ದೀರಲ್ಲ ವೇಸ್ಟ್ ನನ್ನ ಮಕ್ಳುಗಳು, ಬ್ಯಾಡ್ ಕಾಮೆಂಟ್ಸ್ ಮಾಡೋರು. ಏನೈತೆ ನಿಮ್ಮ ಹತ್ರ? ವಾವ್, ಚಲೋ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೀತಿಯ ಸೋನು. ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ನಾನು ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಇವತ್ತು ನಂದು ಕೇಸ್ ಇತ್ತು. ಯಾವ ಕೇಸು ಏನು ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ ಮಾತಾಡೋಂಗಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳಿ. ಒಂದು ಮಗು ಕೇಸು. 3 ವರ್ಷದಿಂದ ಕೋರ್ಟ್ಗೆ ಹೋಗ್ತಾನೆ ಇದ್ದೀನಿ, ಇನ್ನೂ ಕ್ಲಿಯರ್ ಆಗಿಲ್ಲ. ತುಂಬ ಜನ ನನಗೆ ಕಾಮೆಂಟಲ್ಲಿ ತಿಳಿಸಿದ್ರಿ ಅದ್ರ ಬಗ್ಗೆ ಮಾತಾಡಿ ಅಕ್ಕ, ಯಾಕೆ ನೀವು ಮಾತಾಡ್ತಿಲ್ಲ ಅಂತ ಹೇಳಿ. ಟೈಮ್ ಬರುತ್ತೆ, ಮಾತಾಡ್ತೀನಿ. ಎಲ್ಲದಕ್ಕೂ ಟೈಮ್ ಬರಬೇಕಲ್ವ ಗೈಸ್. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ, ಆ ಟೈಮ್ಗೋಸ್ಕರ ಅಷ್ಟೇ. ಇಲ್ಲ ಅಂದರೆ ಇನ್ನೇನಿಲ್ಲ. ಯಾರ್ಯಾರಿಗೆ ಏನೇನು ಸರಿಯಾಗಿ ಆನ್ಸರ್ ಕೊಡಬೇಕು ಎಲ್ಲ ಕೊಡ್ತೀನಿ. ಸೊ ಆ್ಯಂಡ್ ಇನ್ನೊಂದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ದಯವಿಟ್ಟು ಸಬ್ಸ್ಕ್ರೈಬೇ ಮಾಡಲ್ಲ, ಏನು ಹೇಳಿ ಕತೆ. ಇವತ್ತು ಆಷಾಢ ಶುಕ್ರವಾರ ಪೂಜೆ ಮಾಡಿ. ನಾನು ಎಷ್ಟೊಂದು ಬ್ಲಾಗಲ್ಲಿ ಹೇಳಿದ್ದೀನಿ ಗೊತ್ತಾ, ನನಗೆ ಡೈಲಿ ಯಾವುದೇ ಹಾಕೊಳ್ಳಿ, ಜೀನ್ಸ್ ಹಾಕೊಳ್ಳಿ, ಟ್ರೆಡಿಷನಲ್ ಹಾಕೊಳ್ಳಿ, ಮಾಡ್ರನ್ ಏನೇ ಆದರೂ ನಂಗೆ ಈ ಥರ ಬ್ಯಾಂಗಲ್ಸ್ ಹಾಕೊಳ್ಳೋಕೆ ಇಷ್ಟ. ಬಟ್ ಎಲ್ಲದಕ್ಕೂ ಕಂಫರ್ಟ್ ಇರಲ್ಲ. ನನಗೆ ಕಂಫರ್ಟ್ ಇರುತ್ತೆ, ಬಟ್ ನೋಡಿದವರು ಹಿಂಗೆ ಬಿಲ್ಡಪ್ಗೆ ಹಾಕೋತಾಳೆ ಅಂತ ಅನ್ಕೋತಾರೆ. ಸೊ ಹಾಗಾಗಿ ಇದು ಮಾಡಲ್ಲ ಅಷ್ಟೇ ನಾನು. ಸೊ ಕೋರ್ಟಿಗೆ ಹೋಗ್ತಾ ಇದ್ದೀನಿ, ಇವತ್ತು ಏನಾಗುತ್ತೆ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಗೈಸ್, ನಂದು ಫೋನು ಕೊಟ್ಟಿಲ್ಲ ಗೈಸ್. ಇನ್ನು ಕೇಸ್ ಎಲ್ಲ ಮುಗಿದ್ಮೇಲೆ ಅಂತ ಕೊಡೋದು, ಅಲ್ಲಿವರೆಗೂ ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ನಿಮಿಷ ವೆಯ್ಟ್ ಮಾಡಿ ಗೈಸ್. ಮತ್ತೆ ಅಂತ ಗೊತ್ತುಂಟಾ, ನಂದು ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೆ ಗೊತ್ತಾ. ನಾನು ಬ್ಲಾಗ್ ಮಾಡ್ಬೇಕಾದ್ರೆ ನಮ್ ಬಿನು ಅಕ್ಕನ ಜೊತೆ ನಾನು ಬ್ಲಾಗ್ ಮಾಡ್ತಾ ಇದ್ದೆ. ನಿಮಗ್ ನೆನಪಿರ್ಬೋದು, ತುಂಬಾ ಹುಡುಗಿರು ಗೊತ್ತಿರುತ್ತೆ ವಿನು ಅಕ್ಕ ಅಂತ. ಸೊ ಅವ್ರ ಮನೆಗೆ ನೆನ್ನೆ ಹೋಗಿದ್ದೆ. ಅವ್ರ ಮಗ, ಅಯ್ಯೋ ಪಿಂಕು ಎರಡು ಮ್ಯಾಚ್ ಆಗ್ತಾ ಇದೆ. ಸೊ ಅವ್ರ ಮಗ ನನಗೆ ಮುರುಳಿ ಬಿಲೆಟೆಡ್ ಹ್ಯಾಪಿ ಬರ್ಡೇ ಸೋನು ಅಕ್ಕ ಅಂತ ಹೇಳ್ಬಿಟ್ಟು, ಅವ್ನ್ ಕರೆಯೋದ್ ನನ್ನ ಸಾಂಬು ಅಕ್ಕ ಅಂತ. ಶಾಂಭವಿ ಅಲ್ಲ ನನ್ನ ಹೆಸರು. ಸೊ ಸಾಂಬು ಅಕ್ಕ ಅಂತ ಕೊಟ್ಟವನ. ಇಲ್ಲಿ ಈ ತರ ದೊಡ್ಡ ಬಾಕ್ಸು, ಇದು ನನ್ನ ಬರ್ಡೇ ಗಿಫ್ಟು. ಏನಿರುತ್ತೆ ನೋಡೋಣ, ಓಪನ್ ಮಾಡ್ತೀನಿ. ವೆಯ್ಟ್, ಓಪನ್ ಮಾಡ್ಬಿಡೋಣ ಏನಿದೆ ಅಂತ. ನನಗನ್ಸುತ್ತೆ ಪಾಪ ಏನೋ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾನೆ ಗೈಸ್. ಓಹ್, ಅನ್ಎಕ್ಸ್ಪೆಕ್ಟೆಡ್, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್. ಓಹೋ, ಈ ತರ ಎಲ್ಲ ಪ್ಯಾಕ್ ಮಾಡಿದಾನೆ. ಏನಿರ್ಬೋದು, ನನ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಗೊತ್ತಾ. ಒಂದ್ ನಿಮಿಷ ಈ ಕಡೆ ಕೂತ್ಕೊಂಡೆ, ಅಲ್ಲಿ ಸ್ವಲ್ಪ ನಂಗೆ ಇರಿಟೇಷನ್ ಆಗ್ತಾ ಇತ್ತು, ಅದಕ್ಕೆ ಓಪನ್ ಮಾಡೋಣ. ಏನಿರ್ಬೋದು ಇದ್ರಲ್ಲಿ ಗೈಸ್, ನನಗೆ ಗೆಸ್ ಮಾಡಕ್ ಆಗ್ತಾ ಇಲ್ಲ. ಏನಿರುತ್ತೆ. ಅವತ್ತೇ ಓಪನ್ ಮಾಡಿ ಶಾಂಬು ಅಕ್ಕ ಪ್ಲೀಸ್ ಮನೆಗೆ ಹೋಗಿ ಅಂತ ಅಂದ. ಬಟ್ ನಾನು ಏನಿದು ವಿಗ್ರಹನ ನಾನ್ ಅನ್ಕೊಂಡೆ ಈ ತರ ಮನೆ ತರ ಇರೋದ್ ನೋಡ್ಬಿಟ್ಟು. ಮೈ ಗಾಡ್, ಮನೆ ತರ ಇರೋದ್ ನೋಡ್ಬಿಟ್ಟು ಮನೆ ಕಟ್ಟವನೆ ಅಂತ ಅನ್ಕೊಂಡೆ. ಓ ಮೈ ಗಾಡ್, ವಾವ್. ಸದ್ಯ ನಾನು ಇವತ್ತು ಪೂಜೆ ಮಾಡಿದ್ಕು ಸಾರ್ಥಕ ಆಯ್ತು ನೋಡಿ. ಯೂನಿವರ್ಸ್ ನಮ್ಗೆ ಎಷ್ಟು ಸಪೋರ್ಟ್ ಮಾಡುತ್ತಲ್ವಾ.
ಇಷ್ಟ ದಿನ ನಾನ್ ವೆಜ್ ತಿಂತಿದ್ದೆ, ಓಪನ್ ಮಾಡಕ್ ಆಗ್ತಿರ್ಲಿಲ್ಲ. ಇವತ್ತು ಬೆಳಿಗ್ಗೆ ಪೂಜೆ ಮಾಡಿ ಎಲ್ಲ ಆಗಿದೆ. ಓ ಗಣಪತಿ ಬಪ್ಪ ಮೋರ್ಯ. ಓ ಮೈ ಗಾಡ್, ಸಿ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಓ ಮೈ ವಾವ್, ಥ್ಯಾಂಕ್ ಯು ಮುರು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ವಿನು, ಥ್ಯಾಂಕ್ಸ್ ಅ ಲಾಟ್ ಸೋ ಮಚ್. ಮುರು, ಅಪ್ಪು, ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲಿ ಇಡೋದಿದ್ದು ಇವಾಗ? ನಾನು ತಗೊಂಡೋಗಿ ಅದೇ ಗೊತ್ತಾಗ್ತಾ ಇಲ್ವಲ್ಲ. ನಮ್ಮ ಮನೇಲಿ ಸೋಕೇಸ್ ಬೇರೆ ಇಲ್ಲ. ನೋಡ, ಅದಕ್ಕೊಂದು ಪ್ಲಾನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಸಿಕ್ಕಾಪಡೆ ಇಷ್ಟ ಆಯ್ತು ನನಗೆ. ಒಂಥರ ಕ್ಯೂಟ್ ಆಗಿದೆ ಅಲ್ಲ? ವಾವ್, ಚಲೋ ಮನೆಗೆ ಹೋಗೋಣ. ಮನೆಗೆ ಹೋಗೋಣ ಅಂತೆ, ಕೋರ್ಟ್ಗೆ ಹೋಗ್ಬೇಕು. ಗೈಸ್, ನೀವು ಹಂಗೆ ಅನ್ಕೊಂಡ್ರಿ ತಾನೆ? ಫಸ್ಟ್ ಈ ಬಾಕ್ಸ್ ನ ನೋಡ್ಬಿಟ್ಟು ಹಿಂಗ್ ಮನೆ ತರ ಇತ್ತಲ್ಲ, ಸೊ ಅದಕ್ಕೆ ಇದು ಮನೆನೇ ಏನೋ ಮಾಡ್ಕೊಟ್ಟವನೇ ಮುರು, ಮನೆ ತರ ಆಟ ಆಡಕ್ಕೆ ಅಂತ ಅನ್ಕೊಂಡಿದ್ದೆ. ಸೊ ಯಾ ಗೈಸ್, ಗೈಸ್ ಫೈನಲಿ ಕೋರ್ಟ್ ಮುಗೀತು, ಮನೆಗೆ ಹೋಗ್ತಾ ಇದೀನಿ. ಎಷ್ಟು ಅಂದ್ರೆ ಎಷ್ಟು ಜನ ಸದ್ಯ ಅಲ್ಲ, ನನಗೆ ಇದು ಸಿಕ್ಕಿತ್ತು ಏನಪ್ಪ, ಪಾರ್ಕಿಂಗ್, ಅದೇ ನೆಮ್ಮದಿ. ನೇಲ್ ಪಾಲಿಶ್ ನೋಡಿ, ನಾನು ಇವತ್ತಲ್ಲ ಆಫ್ಟರ್ 1 year 2 years ಆದ್ಮೇಲೆ ನಾನು ಡಾರ್ಕ್ 2 years ಅಲ್ಲ, ಆಯ್ತು ಒಂದು 3-4 years ಆಯ್ತು. 4 years ಇಂದ ಡಾರ್ಕ್ ನೇಲ್ ಪಾಲಿಶ್ ಹಾಕಿಲ್ಲ. ಚೆನ್ನಾಗಿದೆ ನೇಲ್ ಪಾಲಿಶು. ಇದು ನೇಲ್ ಪಾಲಿಶ್ 300 ರೂಪಾಯಿ. ಬ್ರ್ಯಾಂಡ್ ನೇಮು KAY ಅಂತ ಇದೆ. ಕೇನಾ ಅದು? ನಮ್ಮಮ್ಮ ಮಾಡಿದ್ದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್. ಸಾರಿ, ಮಿಲ್ಕ್ ಶೇಕ್ ಅನ್ನೋ ತಪ್ಪಾಗುತ್ತೆ. ಡ್ರೈ ಫ್ರೂಟ್ಸ್ ಬನಾನಾ ಶೇಕ್ ಅಂದರೆ ಸರಿ ಆಗ್ಬೋದು. ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಇದೆ, ಪ್ಲಸ್ ಬ್ಲೂಬೆರಿ ಇದೆ, ಬನಾನಾ ಆ್ಯಡ್ ಮಾಡಿ ಮಿಕ್ಸ್ ಮಾಡಿರೋದಷ್ಟೆ. ಗಣೇಶ ಆ್ಯಂಡ್ ಗೈಸ್, ದೇವ್ರಾಣೆ ಎಷ್ಟು ಇದು ಅಂದ್ರೆ ಟ್ರಾಫಿಕ್ ಅಂದ್ರೆ, ಓ ಮೈ ಗಾಡ್, ದೇವ್ರಾಣೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗೈಸ್. ಇಲ್ಲಿ ನಿಲ್ಸಿದ್ದೆ ಏನು ತಗೊಳ್ಳೋಣ ಅಂತ, ಬಟ್ ಸೀಟ್ ಬೆಲ್ಟ್ ಹಾಕಿಲ್ಲ. ಕೈಯ ಅಂತೈತೆ. ನಮ್ಮನೆ ಇಲ್ಲ 2 ನಿಮಿಷ ಇಲ್ಲಿ ನಿಲ್ಗೇನೋ ಅಂಗಡಿ ಹತ್ರ ತಗೊಳ್ಳೋಣ ಅಂತ ಬಂದೆ, ಅಂದರೆ ಪೈನಾಪಲ್ ಜ್ಯೂಸ್ ಕುಡಿಯೋಣ ಅಂತ, ಬಟ್ ಶಾಪ್ ಓಪನ್ ಮಾಡಿರಲಿಲ್ಲ. ಸೊ ಫೈನಲಿ ಮನೆಗೆ ಬಂದೆ.
ನಮ್ಮ ಐಶು ಬೇಬಿ ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ಐಶು ಬೇಬಿ ಆಟ ಆಡ್ತಿರ್ತಾಳೆ. ಐಶು ಬೇಬಿನ ತೋರಿಸ್ತೀನಿ ಇವತ್ತು ನಾನು ನಿಮಗೆ. ನಮ್ಮ ಅಪಾರ್ಟ್ಮೆಂಟ್ ಹೆಂಗೆ ಕಾಣುತ್ತೆ ಇಲ್ಲಿಂದ. ಓಹೋ ಗೈಸ್, ನಾನು ಹೇಳಿದ್ದೆ ನೆನಪಿದೆಯಾ ನಿಮಗೆ? ಲಾಸ್ಟಲ್ಲಿ ಅಟ್ಲೀಸ್ಟ್ ಒಂದಷ್ಟು ಕ್ವಶನ್ಸ್ಗಳನ್ನ ಓದ್ತೀನಿ, ಒಂದಷ್ಟು ಇದನ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ಸ್ ನನಗೆ ಮಾಡಿರೋದು ಮತ್ತು ನನಗೆ ಕಮೆಂಟ್ ಮಾಡಿರೋದು ಈ ಕಡೆ ಬರುತ್ತೆ ನೋಡಿ. ನನ್ನ ಹತ್ರ ಒಂದೇ ಫೋನ್ ಇರೋದ್ರಿಂದ ಸ್ಕ್ರೀನ್ಶಾಟ್ ಹೊಡೆದು ಸೊ ಅದನ್ನು ನಾನು ಫಸ್ಟು ಓದಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಈ ಕಡೆ ಹಾಕಿರ್ತೀನಿ ನೋಡಿ, ನನ್ನ ಮಕ್ಕಳು ಮಾಡಿರೋ ಬೇವರ್ಸಿ ನನ್ನ ಮಕ್ಕಳು ಯಾರು ಕಮೆಂಟ್ ಮಾಡಿದಾರಲ್ಲ ಅವ್ರದ್ದು ಇಲ್ಲಿ ಹಾಕ್ತೀನಿ ನೋಡಿ ಕಮೆಂಟು ಹೆಂಗೆ ಮಾಡಿದ್ದಾರೆ ಅಂತ. ಓಕೆ, ಇಲ್ಲಿ ಹಾಕಿದ್ದೀನಿ ನೋಡಿ, ಅದು ನೋಡ್ತಾ ಇದ್ದೀರಾ ಅನ್ಸುತ್ತೆ. ಐಫೋನ್ ಅಂತ ಹಾಕಿದ್ದಾನೆ ಯಾವನು, ಬೋಸುಡಿ ನನ್ನ ಮಗನೇ. ನನ್ನ ಹತ್ರ ಐಫೋನ್ 17 Pro Max ಇರೋದು. Pro Max ಅಂತ ಹಾಕು, ಅವಾಗ ನೋಡ್ತೀನಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನ್ನ ಹತ್ರ ಇತ್ತಲ್ಲ 12, ಅದು ಇದು ಇನ್ನೂ ಕೊಟ್ಟಿಲ್ಲ ನನಗೆ. ಕೋರ್ಟಲ್ಲಿ ಕೇಸೆಲ್ಲ ಆಡಿ ಮುಗಿಸಿ ಲಾಸ್ಟಲ್ಲಿ ಇಸ್ಕೊಬೇಕು. ಅದು ತಂದು ನಿನಗೆ ಕೊಡ್ತೀನಿ. ಅದಕ್ಕೆ ನೀನು ದೊಡ್ಡ ಬೋಸೋಡಿ ನನ್ನ ಮಗ ಅಂತ ನಾನು ಹಿಂಗೆ ಹೇಳ್ತಾ ಇರೋದು. ಪರ್ಫೆಕ್ಟ್ ತಾನೆ? ನೆಕ್ಸ್ಟ್ ಕಮೆಂಟ್ ಓದೋಣ. ನಂಗೊಂಥರ ಮಜಾ ಇದರಲ್ಲಿ. ಅವಾಗವಾಗ ಮಾಲ್ಡೀವ್ಸ್ಗೆ ಹೋಗ್ತೀಯಲ್ಲ, ಮಾಲ್ಡೀವ್ಸ್ಗೆ ಏನು ಎಜುಕೇಶನ್ ಮಾಡಕ್ಕೆ ಹೋಗ್ತಿದ್ಯಾ? ಏನಕ್ಕೆ ಹೋಗ್ತೀಯ ಒಂಚೂರು ಹೇಳು ಅಂತೆ. ಅಲ್ಲ, ಇಂಥ ದಡ್ಡ ನನ್ನ ಮಗನಿಗೆ ಏನು ಹೇಳೋದು? ಇಂಥ ಪೆಂಗ್ ನನ್ನ ಮಗನಿಗೆ ಮಾಲ್ಡೀವ್ಸ್ಗೆ ಏನಕ್ಕೆ ಹೋಗ್ತಾರೆ? ಹಾಂ ಅಮ್ಮ, ಎಷ್ಟು ಪೆಂಗನ ಇವನು. ನೀನು ಬೋಸುಡಿಯಲ್ಲ, ನೀನು ದೊಡ್ಡ ಗಾಬ್ರಿ ನನ್ನ ಮಗ, ನೀನು ದೊಡ್ಡ ಗಾಬ್ರಿ ನನ್ನ ಮಗ. ಬೈಯೋಕ್ಕೆ ನನಗೆ ಪದಗಳು ಸಿಗ್ತಿಲ್ಲ, ಯಾಕೆ ಅಂದರೆ ಇಲ್ಲಿ ಪೂಜೆ ಮಾಡಿದ್ದೀನಿ, ಕೈಗೆ ಬಳೆ ಹಾಕಿದ್ದೀನಿ. ಸೊ ಬಯ್ಯೋಣ ಅಂದರೆ ಮಾತುಗಳು ಬಾಯಿಂದ ಬರ್ತಾನೆ ಇಲ್ಲ, ಏನು ಮಾಡೋದು? ಆದರೂ ಬಿಡಲ್ಲ, ಬೈತೀನಿ. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಅದಕ್ಕೂ ಮುಂಚೆ ಮಾಲ್ಡೀವ್ಸ್ಗೆ ನಾನು ಏನು ಎಜುಕೇಷನ್ ಮಾಡೋಕ್ಕೆ ಹೋಗಿದ್ದ ಅಂತ ಅಂದ. ನಿಮ್ಮ ಮನೆಯಲ್ಲಿ ನಿನ್ನ ಮಾಲ್ಡೀವ್ಸ್ಗೆ ಎಜುಕೇಷನ್ಸ್ಗೆ ಕಳಿಸ್ಬೋದು ಅಣ್ಣ, ಲಕ್ಷ ಕೊಟ್ಟು. ನಮ್ಮ ಮನೇಲಿ ಕಳಿಸಲ್ಲ. ಎಜುಕೇಷನ್ಗೆ ಮಾಲ್ಡೀವ್ಸ್ ಕಳಿಸುವಷ್ಟು ಇದಿಲ್ಲ. ನಾವು ಸ್ವಂತ ಅರ್ನ್ ಮಾಡಿ ನಮ್ಮ ದುಡ್ಡಲ್ಲಿ ಎಂಜಾಯ್ ಮಾಡೋಕ್ಕೆ ಹೋಗ್ತೀವಿ. ನಿಮ್ಮ ಥರ ಬಿಕಾರಿಗಳ ಥರ ಆಡಲ್ಲ. ನಾನು ಪರ್ಸ್ನಲ್ ನಾನು ಏನಾರ ಮಾಡ್ಕೊಂತೀನಿ, ನಿಮ್ಗೆ ಯಾಕರಲ್ಲ ತಿಕ್ಕ ಉರಿ? ಹಾಂ, ಅಷ್ಟೊಂದಾ? ನಿಮ್ಮ ಕೆಲ್ಸಗಳು ಬಿಟ್ಟು ನನ್ನ ಬಗ್ಗೆ ಅಷ್ಟು ಥಿಂಕ್ ಮಾಡ್ತೀರಾ? ಥಿಂಕ್ ಮಾಡೋಕ್ಕೂ ಮುಂಚೆ ಥಿಂಕ್ ಮಾಡ್ರೋ. ಸೋನು ಹತ್ರ ಕಾರ್ ಐತೆ, ಸೋನು ಹತ್ರ ಬೈಕ್ ಐತೆ, ಸೋನು ಹತ್ರ ಮನೆ ಐತೆ, ಸೋನು ಹತ್ರ ಸೈಟ್ ಐತೆ, ಸೋನು ಹತ್ರ ಫ್ಯಾಮಿಲಿ ಐತೆ. ನೀವು ಕಮೆಂಟ್ ಮಾಡ್ಕೊಂಡು ಕೂತಿದ್ದೀರಲ್ಲ, ವೇಸ್ಟ್ ನನ್ನ ಮಕ್ಳುಗಳು, ಬ್ಯಾಡ್ ಕಮೆಂಟ್ಸ್ ಮಾಡೋರು. ಏನೈತೆ ನಿಮ್ಮ ಹತ್ರ? ಕೈಯಲ್ಲಿ ಒಂದು ಫೋನ್ ಇದೆಯಾ? ಅಷ್ಟೇನಾ? ಇನ್ನೇನಿಲ್ವಾ? ಅದನ್ನ ಬಿಟ್ಟು ಅದೇ ಫೋನಲ್ಲಿ ನಮ್ಮ ಥರ ಈ ಥರ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ. ಅಟ್ಲೀಸ್ಟ್ ನಿಮಗೂ 6 ಕಾಸು 3 ಕಾಸು ಆದರೂ ಬರುತ್ತೆ. ಟೀ ಕುಡಿಯೋಕೆ ಹೋಗೋದು, ಮಚ್ಚ 20 ರೂಪಾಯಿ ಕಳಿಸು ಅಂತ ಬಿಕಾರಿ ಥರ ಬೇಡದಾದ್ರೂ ನಿಲ್ಲುತ್ತೆ. ವೇಸ್ಟ್ ನನ್ನ ಮಕ್ಕಳು ನೀವುಗಳು. ಯಾರೆಲ್ಲ ನನಗೆ ಕಮೆಂಟ್ ಮಾಡ್ತೀರಲ್ಲ, ದೊಡ್ಡ ಬೋಸುಡಿಕೆಗಳು ನೀವುಗಳು. ಅಲ್ಲ, ನೀವು ಅನ್ನ ತಿಂತೀರಾ ಅಥವಾ ತಿಂತೀರಾ ಹೊಟ್ಟೆಗೆ? ಅನ್ನ ತಿನ್ನೋರು ಯಾವತ್ತೂ ತಿನ್ನೋ ಕೆಲಸ ಮಾಡಲ್ಲ. ಈ ಬ್ಯಾಡ್ ಕಮೆಂಟ್ಸ್ ಮಾಡೋರು ತಿನ್ನೋ ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ನು ಹೇಳೇ ತಿನ್ನೋದು. ಗೈಸ್, ನಾನು ಒಂದು ವಿಷಯ ಮಾತಾಡಬೇಕು. ನಾನು ನಂದು ಇವಾಗ ರೀಸೆಂಟಾಗಿ ಒಂದು ನ್ಯೂಸ್ ಆಗಿತ್ತಲ್ಲ, ತಮಾಷೆಗಂದಿದ್ದು ಮಾತನ್ನ ನನ್ನ ಬಗ್ಗೆ ಎಲ್ಲ ನೆಗೆಟಿವ್ ಆಗಿ ಮಾತಾಡಿದ್ರಲ್ಲ. ಸೊ ಎಲ್ಲರ ಮೇಲೆ FIR ಹಾಕಿದ್ನಲ್ಲ, ಯಾರ್ಯಾರು ಅಂತ ಗೊತ್ತಿಲ್ಲ. ಒಂದಷ್ಟು ಜನ ಕರೆಸಿದ್ದಾರೆ ಸ್ಟೇಷನ್ಗೆ. ಅದು 2 ಗೈಸ್. ಒಂದು ಕೋರ್ಟಿಗೆ ಹೋಗಿ ಫೈನ್ ಕಟ್ಟಬೇಕು, ಇನ್ನೊಂದು ಕೋರ್ಟು ಕೇಸು ಅಂತ ಆಡಬೇಕು. ಒಂದಿಷ್ಟು ವರ್ಷ ಆಡಬೇಕು. ಅವಾಗಾರು ಅವ್ರಿಗೆ ದುಡ್ಡು ಖರ್ಚಾಗುತ್ತಲ್ವಾ? ಅವಾಗಾರು ನನ್ನ ಬಗ್ಗೆ ಮಾತಾಡಿದ್ದಕ್ಕೆ ಏನು ಅವ್ರಿಗೆ ಸಿಗ್ತೈತೆ ಅಂತ ಇವಾಗ ಗೊತ್ತಾಯ್ತು ಅನ್ಸುತ್ತೆ. ಮತ್ತೆ ಇನ್ನೊಂದಷ್ಟು ಬೋಸುಡಿ ನನ್ನ ಮಕ್ಳುಗಳು ಮಾತಾಡ್ತಾ ಇದ್ದೀರಾ, ಮಾತಾಡಿ ನಿಮ್ಮ ಮೇಲೂ FIR ಹಾಕಿಸ್ತೀನಿ. ಡೋಂಟ್ ವರಿ. ನಾನು ಇನ್ಮೇಲೆ
ತಮಾಷೆನೇ ಮಾಡಲ್ಲ, ತಲೆನೂ ಕೆಚ್ಕೊಳ್ಳಲ್ಲ, ಏನು ಮಾತಾಡಲ್ಲ. ಹಿಂಗೆ ಬಂದು ವಿಡಿಯೋ ಮಾಡ್ತಾ ಇರ್ತೀನಿ ಆ್ಯಂಡ್ FIR ಆಗ್ತಿರ್ತೀನಿ. ಅವ್ರ ಹೆಸರು ಏನೇನು ಅಂತ ಡೀಟೇಲ್ಸ್ ಎಲ್ಲ ಹಾಕ್ತಿರ್ತೀನಿ. ಅವ್ರ ಬಂಡವಾಳ ಅವ್ರ ಮನೆಯವ್ರಿಗೂ ಗೊತ್ತಾಗ್ಬೇಕಲ್ಲ. ಇಷ್ಟೇ ಉದ್ದ ಇದ್ದಾನೆ ಅವ್ನು ಯಾವನೋ. ಲೇ ಸೋನು, ನಾನು ಕನ್ನಡನ ಒಂದು ಪುಸ್ತಕ ಓದ್ಬಿಡ್ತೀನಿ, ನೋಡಿದೆ ನೀನು ಓದ್ತೀಯಾ ಹಂಗೆ ಮಾಡ್ತೀಯಾ ಅಂತ. ಯಾಕೆ ನನಗೇನು ಕನ್ನಡ ಬರಲ್ವಾ? ಎಲ್ಲರೂ ಮುಂದೆನೂ ಬಂದ್ಬಿಟ್ಟು ವಿಡಿಯೋ ಹಂಗೆ ಮಾಡಿರೋದವನು, ಹಂಗೆ ಹಿಂಗೆ ಕನ್ನಡ ಹೋರಾಟಗಾರ, ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ. ನಾನು ಪರ್ಸ್ನಲಾಗಿ ಬಂದು ಏನು ಮೆಸೇಜ್ ಹಾಕಿದ್ದಾನೆ ಗೊತ್ತಾ ಅವನು? ಒಂದು ನಿಮಿಷ ಇರಿ ತೋರಿಸ್ತೀನಿ. ನೋಡಿದ್ರಾ? ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಅಯ್ಯೋ ಪಾಪ ಸ್ಕೂಲ್ಗೆ ಹೋಗೋ ಹುಡುಗಂಗೆ ಯಾವನೋ ವ್ಯೂಸ್ ಬರುತ್ತೆ ಲೈಕ್ಸ್ ಬರುತ್ತೆ ಅಂತ ಹೇಳಿ ಮಾಡಿಸ್ಬಿಟ್ಟವನೇ. ಅಯ್ಯೋ, ಮೋಸ್ಟ್ಲಿ ಅವ್ರ ಮನೇಲಿ ಮೆಟ್ಟಲ್ಲಿ ಹೊಡೆದಿರ್ಬೇಕು ಇವನಿಗೆ. ಅದಕ್ಕೆ ಆ್ಯಕ್ಚುಲಿ ಇವ್ನ ಮೆಸೇಜ್ ನೋಡಿದಾಗ ವಿಡಿಯೋ ಡಿಲೀಟ್ ಮಾಡಿದ್ದಾನೆ ಇವನು. ಬಟ್ ಮತ್ತೆ ಆರ್ಚಿವಿನ್ ತೆಗ್ಸಿದ್ದಾನೆ. ಇವನಿಗೊಂದು FIR ಹಾಕ್ಸಿದ್ರೆ ಅವನೇ ಡಿಲೀಟ್ ಮಾಡ್ತಾನೆ. ಡಿಲೀಟ್ ಅವಶ್ಯಕತೆ ಇಲ್ಲ. ಈಗ ನಾನು FIR ಮಾಡಿಸಿದ್ದೀನಲ್ಲ, ಸುಮ್ಮನೆ ಕೋರ್ಟು ಕೇಸ್ ಅಂತಲ್ಲ, ಅಕೌಂಟೇ ಡಿಲೀಟ್ ಆಗಬೇಕು. ನಾನು ವಿಡಿಯೋ ಡಿಲೀಟ್ ಆಗಬೇಕಿಲ್ಲ, ಅಕೌಂಟ್ ಡಿಲೀಟ್ ಆಗಬೇಕು, ಎರಡರಲ್ಲಿ ಒಂದು ಮಾಡೇ ಮಾಡ್ತೀನಿ. ನಾನು ಯಾವುದಕ್ಕೂ ಕೇರೇ ಮಾಡಲ್ಲ, ನಾನು ಗೊತ್ತಲ್ಲ. ಫಸ್ಟ್ ಇಯರ್ ಹೇಳಿ ನಾನು ಸೋನು ಶ್ರೀನಿವಾಸ್ ಗೌಡ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಜಸ್ಟ್ ಏನಾದರೂ ಮಾತಾಡ್ತೀರಾ, ನಿಮ್ಮ ಡೀಟೇಲ್ಸ್ನ ನಾನು ಯೂಟ್ಯೂಬಲ್ಲಿ ಬಗ್ಗೆ ಬಂದು ನಿಮ್ಮ ಜನ್ಮ ಜಾಲಾಡ್ತೀನಿ, ಪ್ಲಸ್ FIR ಮಾಡಿಸಿ ಕೋರ್ಟ್ಗೂ ಮನೆಗೂ ಹಲಿಬೇಕು, ಹಂಗೆ ಮಾಡ್ತೀನಿ. ಎರಡೇ ಕೆಲಸ. ನಾನು ಬೇರೆ ಎಲ್ಲ ರಿಸ್ಕ್ ತಗೊಳ್ಳಲ್ಲ, ಕಾನೂನು ಪ್ರಕಾರನೇ ಓಡಾಡೋಣ. ಅಮ್ಮ ಬಿಸಿಲು, ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಪಾರ್ಕಿಂಗ್ ಮಾಡ್ತಾ ಇದ್ದೀನಿ ಗೈಸ್, ವೆಯ್ಟ್ ಮಾಡಿ. ಟಚಿಂಗ್ ನನ್ನ ಕಾರು ಟಚ್ ಆಗ್ಬಿಟ್ರೆ ಸಪ್ಪ. ಒಂದು ನಿಮಿಷ, ಚೂರು ರಿವರ್ಸ್ ಹೇಳ್ಕೊಂಬಿಡೋಣ. ಸಮಾಧಾನ. ಓಕೆ ಜೀವ ಕನ್ನಡ ನಾನು ಚೂರು ಹೋಗ್ಸೋದು ಮುಂದಕ್ಕೆ. ಆಯಿತು, ಫೈನಲಿ ಎಲ್ಲ ಮುಗೀತು. ಬನ್ನಿ ನಮ್ಮ ಐಶುನ ತೋರಿಸ್ಕೊಡ್ತೀನಿ, ಐಶು ಏನು ಮಾಡ್ತಾವಳೆ ಅಂತ. ಇನ್ನೂ ಇಷ್ಟ ಐತೆ ಡ್ರೈ ಫ್ರೂಟ್ ಮಿಲ್ಕ್. ಪಾಪ ತಗೊಂಡೋಗಿ ನಾನು ನಮ್ಮಮ್ಮ ಮುಂಚು ಕುಡಿದ್ರೆ, ನಮ್ಮಮ್ಮ ಕುಡಿಯಲ್ಲ, ಕುಡಿದಾರೆ, ಇರಲಿ. ಸುಸ್ತಾಗೋಯ್ತು ನನಗೆ. ಇದು ತಗೊಂಡೋಗ್ಬೇಕು, ಬ್ಯಾಗ್ ಹಿಡ್ಕೊಂಡು ಹೋಗ್ಬೇಕು. ನನ್ನ ಫ್ರೆಂಡ್ ಕವನ ಇದ್ದಾಳಲ್ಲ, ಅವಳು ಕೊಡ್ಸಿದ್ದು ಕೈಸಿ ಕಾರ್ನ ಅಂತ ಇದ್ದೀನಿ. ಈ ಒಂದು ಬ್ಯಾಗ್ MK ಬ್ಯಾಗ್ ಮೈಕಲ್ ಕೊಡ್ಸಿದ್ದು, ತುಂಬ ಚೆನ್ನಾಗಿದೆ ಬ್ಯಾಗ್, ಇಷ್ಟ ಆಯ್ತು ನನಗೆ. ಸಾಕಾಯ್ತು ನನಗೆ. ಬರುತ್ತೆ ನನ್ನ ಬಾಯಿಗೆ ಮುಂಡೆ ಮಕ್ಳ. ನನ್ನ ಬಗ್ಗೆ ಯಾಕ್ರೋ ಸಾಯ್ತೀರಾ? ನನ್ನ ಬಗ್ಗೆ ಮಾತಾಡೋರ್ಗೆ ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ. ಬೇವರ್ಸಿ ಮುಂಡೆವಾ, ಹೊಟ್ಟೆಗೆ ಏನು ತಿಂತೀರಾ ಅನ್ನ ತಿಂತೀರಾ? ನನ್ನ ಬಗ್ಗೆ ಮಾತಾಡೋರ್ಗೆ ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ. ಬೇವರ್ಸಿ ಮುಂಡೆವಾ, ಹೊಟ್ಟೆಗೆ ಏನು ತಿಂತೀರಾ ಅನ್ನ ತಿಂತೀರಾ? ಚಂಪಾಂಜಿಗಳ. ನನ್ನ ಕೈಗೆ ಸಿಕ್ಕರು ಹಿಡ್ಕೊಂಡು ಮುಖ ಇದು ಕೊಡ್ತಾರಲ್ಲ ಹಿಂಗೆ ಮೆಣಸಿಕಾಯಿ, ಹಂಗೆ ಕುಟ್ಟಾಕ್ಬಿಡ್ತೀನಿ ನನ್ BP ರೈಸ್ ಆದ್ರೆ. ಬೇವರ್ಸಿಗಳ. ನೋಡಿ ಬೇಬಿನ, ಐಶು ಬೇಬಿನ ತಗೋ ಬೇಬಿ. ಎಲ್ಲಿ ಏನು ಬೇಡ ಅನ್ನಲ್ ತಗೊಂಡವ ನಮ್ಮ ಹೆಣ್ಣು. ಕುಡಿಲೇ ಇಲ್ವೇನೋ. ನೋಡಿ ಎಲ್ಲಾನು ಕುಡಿತದೆ, ಎಲ್ಲ ತಿಂತೈತೆ. ನನ್ ಬಂಗಾರ ಇದು. ಇನ್ಮೇಲೆ ಇಲ್ಲೇ ಇರುತ್ತೆ ಕೈಸಿದು 1 ತಿಂಗಳು ಅಲ್ವಾ? ಆಯ್ತು ಬಾಯ್. ಕಣ್ಣ ಮಡಿ
ಬೇಬಿ ಈ ಕಡೆ ಬಾ ಪುಚ್ಚು. ಐಶು ಇಲ್ಲೋಡು ಐಶು. ಆಮೇಲೆ ತಿನ್ಸು ಇರು ಮಮ್ಮಿ ಮಾತಾಡಿಸ್ತಿಲ್ವಾ. ಬೇಬಿ ಇಲ್ಲಿ ಕೆಳಗಡೆ ಹೋಗೋಣ, ಬರ್ತೀಯ ಬಾ. ಇಲ್ಲೇ ಇರ್ತೀಯ ತಾನೇ ಇನ್ನೊಂದ್ ತಿಂಗಳು? ಆ ಇರಲ್ಲ ಅಂತ. ಏಯ್ ಇರ್ತೀಯ ಹೋಗ್ತೀಯಾ? ಹೇಳ್ಬೇಕು, ಇಲ್ಲಿ ವೇಟ್ ಮಾಡ್ತಿದಾರ ನಿನ್ ಫ್ಯಾನ್ಸು. ತಗೋ. ಬೇಬಿ ಇರ್ತೀಯ ಅಲ್ವಾ? ಇರಲ್ಲ? ಇದ್ಯಾ? ನಾಟಕ ಆಡ್ಬಾರ್ದು ಐಸು, ನಂಗೆ ಮಾತಾಡು. ಇಲ್ಲೆಲ್ಲ ವೇಟ್ ಮಾಡ್ತಿದಾರೆ ನಿನ್ ಫ್ಯಾನ್ಸು. ದೊಡ್ಡೊಳಗ್ ಬಿಟ್ಟೊಳಗೆ ಗೈಸ್, ಮಾತಾಡಲ್ಲ ಈಗ ಮಳ್ಳಿ. ಜಲ 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 ಅನ್ಕೊಂಡು ನಾನು ಕೊಟ್ಟಿರೋ ಚೈನ್ ಹಾಕೊಂಡು ನನ್ ಮಗಳು ನನ್ ಬಂಗೋರಿ ಮೊಬೈಲಿ ಮೊಬೈಲ್. ಗೈಸ್ ನನ್ ಮಗಳು ನೋಡಿ ಹೆಂಗ್ ಮುತ್ಕೊಡ್ತಾಳೆ. ಮುತ್ಕೊಪ್ಪುವ ಮಮ್ಮಿ ಬೇಗ. ಇಲ್ಲಿ ನನ್ ಜೀವ ನೋಡವ. ನನ್ನ ಮಗಳು ಹಾಲು ಬಿಡ್ಸೋವರೆಗೂ ಏನೂ ತಿಂತಿರ್ಲಿಲ್ಲ ಗೈಸ್. ಹಾಲು ಬಿಡ್ಸಾದ್ಮೇಲೆ ಏನು ಬೇಡ ಅನ್ನತ್ ಎಲ್ಲ ನುಂಗ್ತಾರ್ದು ಈಗ. ತಿನ್ಸವಾ ತಿನ್ಸು. ಗೈಸ್ ಇನ್ನೊಂದು ವಿಷಯ ಗೊತ್ತಾ, ಡ್ರೈ ಫ್ರೂಟ್ಸ್. ಇವಳಿಗೆ ಟಿವಿ ಹೆಂಗ್ ಹುಚ್ಚು ಗೊತ್ತಾ? ಹುಡುಗಿಗೆ ಟಿವಿ ಹುಚ್ಚು ಅಲ್ಲೇನೆ. ಬೇಬಿ ಟಿವಿ ಹುಚ್ಚಲ್ಲ ನಿಂಗೆ? ಇಲ್ವಾ? ಮಮ್ಮಿ ಮುತ್ಕೊಡವಾ ಹಿಂಗೆ? ಅಮ್ಮಮ್ಮಂಗೆ ಮುತ್ಕೊಡವ. ಅಮ್ಮಮ್ಮಂಗೆ ಮುತ್ಕೊಡು. ಅಮ್ಮಮ್ಮಂಗೆ ಕೊಡು. ಅಮ್ಮಮ್ಮಂಗಂತು ಅಮ್ಮಮ್ಮಂಗೆ ಮುತ್ಕೊಬಿಡು ಬೇಬಿ. ನಂಗೆ ಕೊಡವ. ಯಾರು ಕೊಟ್ಟಿಯವ? ಅಮ್ಮಮ್ಮಂಗೆ ಕೊಡ್ತೀಯ, ನಂಗೆ ಮುತ್ ಕೊಡ್ತೀಯವ? ಕೊಡೋ ಮುತ್ತು. ಐಶ್ವರ್ ಹಂಗೆ ಮುತ್ಕೊಬಿಡ. ಅಮ್ಮಮ್ಮಂಗಾದ್ರೂ ಕೊಡಾಯ್ತು. ಇವತ್ತಂತ ಕೊಟ್ಟವಳೆ. ಮುತ್ಕೊಡು. ನೋಡಿ ಗೈಸ್, ಇವಾಗ ನಾನು ಹಿಂಗ್ ಮಾಡಿದ್ರೆ ಅವಳು ಮಾಡ್ತಾಳೆ ನೋಡ್ಕೊ. ಬೇಬಿಲಿ ಮಾಡು ಹಿಂಗೆ. ನಂಗೆ ಮುತ್ ಕೊಟ್ಬಿಡವ. ಮುತ್ಕೊಬಿಡು ಮಮ್ಮಿ. ಅಮ್ಮಮ್ಮಂಗೆ ಕೊಡು. ನಾನು ಮುತ್ ಕೊಡುವ. ಬರ್ತ್ಕೊಂಡ್ಬಿಟ್ಟವಳೆ ಗೈಸ್ ಅವಳು. ಅವ್ರ ಮನೆಯವ್ರೆಲ್ರು ಮುತ್ಕೊಡು. ಸಾಕ್ಬಿಡು ಬೇಬಿ. ಬೇಬಿ ನಂಗೆ ಕೊಡುವ. ಅಪ್ಪು ಅಯ್ಯೋ ಬಡ್ಗಿ ರೀಲ್ಸ್ ಮಾಡ್ಬೇಡ. ನನ್ನಷ್ಟದಾದ್ಮೇಲೆ ಇವಳು ಬಿಡ್ತಾಳ, ಬ್ಲಾಗ್ ಮಾಡ್ತಾಳೆ. ಬ್ಲಾಗ್ ಮಾಡ್ತೀಯಲ್ಲ ಬೇಬಿ? ಮುತ್ಕೊಬಿಡು ಬೇಗ ಮಮ್ಮಿಗೆ. ಬೇಗ ಕೆಳಗಡೆ ಹೋಗೋಣ, ಮುತ್ಕೊಡುವ. ನನ್ ಜೀವ ಕೊಡವ. ಇಲ್ಲೂ 1 ತಿಂಗಳು ಇರುತ್ತೆ ನನ್ನ ಮಗಳು. ನನ್ನ ಮಗ್ಳಿಗೆ ಇನ್ಮೇಲೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಲ್ಲವ. ಮೆಡ್ಡಿ ಮೆಡ್ಡಿ. ನನ್ನ ಬಂಗಾರ. ಇದಿರೋದಕ್ಕೆ ನಂಗೆ ಟೈಮ್ ಕಳೀತೈತೆ ಕಣವೋ. ಬಾಯ್ ಮಾಡೋ. ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಮುತ್ಕೊಬಿಡು. ಫ್ಲೈನ್ ಕೇಸಿರಿ. ಬಾಯ್. ಮುತ್ಕೊಬಿಡ್ಬೇಕು. ಬಾಯ್.
ಮುತ್ಕೊಬಿಡು. ಓಕೆ ಗೈಸ್ ಬಾಯ್. ಐಸ್ ಕ್ರೀಮ್ ತಿಂತಾ ಇದ್ದೀವಿ ಈಗ ನಾವು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್. ಕೊಡ್ತೀನಿ ಇರ ಬಂಗಾರಿ. ಏನು ಬೇಡ ಅನ್ನೋದಿಲ್ಲ, ಏನು ಬೇಡ ಅನ್ನೋಲ್ಲ.